ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಶಬರಿಮಲೆ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಪವಿತ್ರ ಕ್ಷೇತ್ರ. ಅಯ್ಯಪ್ಪನ ದರ್ಶನವನ್ನು ಪಡೆಯೋದಕ್ಕೆ ದೇಶ ವಿದೇಶದ ಜೊತೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಮೊದಲು ಈ ದೇವಸ್ಥಾನಕ್ಕೆ ಸ್ತ್ರೀಯರ ಪ್ರವೇಶ ವಿಚಾರವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಶಬರಿಮಲೆ ಚಿನ್ನದ ಅವ್ಯವಹಾರದಿಂದಾಗಿ ಮತ್ತೊಮ್ಮೆ ವಿವಾದಕ್ಕೆ ಬಂದಿದೆ. ದೇವರ ಆಭರಣಕ್ಕೆ ಕನ್ನ ಬಿದ್ದಿದೆ ಎನ್ನುವ ಸುದ್ದಿ ಇಡೀ ದೇಶಕ್ಕೆ ಆಘಾತವನ್ನು ಉಂಟುಮಾಡಿತ್ತು. ದೇವಸ್ಥಾನದ ಗರ್ಭಗುಡಿಯ ಚಿನ್ನದ ಲೇಪನ ಕಾಮಗಾರಿಯ ಸಮಯದಲ್ಲಿ ಸುಮಾರು 4.45 kg ಚಿನ್ನ ನಾಪತ್ತೆಯಾಗಿದ್ದು, ಈ ಪ್ರಕರಣ ಇದೀಗ ಕೇರಳ ಹೈಕೋರ್ಟ್ ಅಂಗಳದಲ್ಲಿದೆ ಮತ್ತು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಲಾಗಿದೆ. ಆದರೆ ಈ ತನಿಖೆ ನಡೆಯುತ್ತಾ ಇದ್ದಂತೆ ನಾಪತ್ತೆಯಾಗಿರೋ ಚಿನ್ನ ದಿಢೀರಂತ ಪತ್ತೆಯಾಗ್ಬಿಟ್ಟಿದೆ. ಇದರ ವಿವರ ಇಲ್ಲಿದೆ ನೋಡಿ. ಹೌದು, 2019ರಲ್ಲಿ ಈ ವಿವಾದ ಶುರುವಾಗಿದ್ದು, 2019ರಲ್ಲಿ ಶಬರಿಮಲೆ ದೇವಸ್ಥಾನದ ಗರ್ಭಗುಡಿಯ ಮೇಲ್ಛಾವಣಿಗೆ ಚಿನ್ನದ ಲೇಪನ ಮಾಡುವ ಬೃಹತ್ ಯೋಜನೆಯಲ್ಲಿ ದೇವಸ್ಥಾನದ ಸೌಂದರ್ಯವನ್ನು ಹೆಚ್ಚಿಸುವ ಮತ್ತು ಅದರ ಪಾವಿತ್ರತೆಯನ್ನು ಕಾಪಾಡುವ ಉದ್ದೇಶದಿಂದಾಗಿ TDB ತಿರುವಾಂಕೂರು ದೇವಸ್ವಂ ಬೋರ್ಡ್ ಈ ಯೋಜನೆಗೆ ಚಾಲನೆ ಕೊಟ್ಟಿತ್ತು. ಈ ಕಾಮಗಾರಿಗಾಗಿ ದೇವಸ್ಥಾನದ ಭಂಡಾರದಲ್ಲಿರುವಂತಹ ಸುಮಾರು 42 kg ತೂಕದ ಚಿನ್ನದ ತಟ್ಟೆಗಳನ್ನು ಹೊರಗಡೆ ತೆಗೆಯಲಾಯಿತು. ಯೋಜನೆ ಪ್ರಕಾರ ಈ ಹಳೆಯ ಚಿನ್ನದ ತಟ್ಟೆಗಳನ್ನು ವಿಶೇಷ ತಾಂತ್ರಿಕ ಪ್ರಕ್ರಿಯೆಯ ಮೂಲಕ ಕರಗಿಸಿ ಶುದ್ಧೀಕರಿಸಿ ಹೊಸದಾಗಿ ಲೇಪನ ಮಾಡಿ ಗರ್ಭಗುಡಿಯ ಶಿಖರಕ್ಕೆ ಅಳವಡಿಸಬೇಕಾಗಿತ್ತು. ಈ ಸಂಪೂರ್ಣ ಪ್ರಕ್ರಿಯೆಯು ಅತ್ಯಂತ ಜಾಗರೂಕತೆಯಿಂದ ಮತ್ತು ಪಾರದರ್ಶಕವಾಗಿ ನಡೀಬೇಕಾಗಿತ್ತು. ಕೇರಳ ಹೈಕೋರ್ಟ್ನಲ್ಲಿ ಈ ಪ್ರಕರಣ ತನಿಖೆಯಾಗುತ್ತಾ ಇರುವ ಹೊತ್ತಿನಲ್ಲಿ ಇದೀಗ ನಾಪತ್ತೆಯಾಗಿರೋ ಚಿನ್ನ ದಿಢೀರಂತ ಪತ್ತೆಯಾಗಿದೆ. ಶಬರಿಮಲೆ ದೇವಸ್ಥಾನದಲ್ಲಿ ನಾಪತ್ತೆಯಾದಂತಹ ಚಿನ್ನ ದೂರುದಾರರ ಸಂಬಂಧಿ ಮನೆಯಲ್ಲಿ ಪತ್ತೆಯಾಗಿರೋದು ಹೆಚ್ಚು ಕುತೂಹಲ ಮೂಡಿಸಿದೆ. ಕಾಮಗಾರಿ ಮುಗಿದ ಮೇಲೆ ಮರುಲೇಪನ ಮಾಡಲಾದ ಚಿನ್ನದ ತಟ್ಟೆಗಳನ್ನು ಮತ್ತೆ ದೇವಸ್ಥಾನಕ್ಕೆ ತಂದು ಅಳವಡಿಸಲಾಯಿತು. ಈ ಎಲ್ಲ ಪ್ರಕ್ರಿಯೆಗಳು ಮುಗಿಸಿದ ನಂತರ ಅವುಗಳ ತೂಕವನ್ನು ಪರಿಶೀಲಿಸಿದಾಗ ಆಡಳಿತ ಮಂಡಳಿಗೆ ಮತ್ತು ಅಧಿಕಾರಿಗಳಿಗೆ ದೊಡ್ಡ ಆಘಾತವೊಂದು ಕಾದಿತ್ತು. ಸುಮಾರು 38 kg ಚಿನ್ನ ಮಾತ್ರ ಲೆಕ್ಕಕ್ಕೆ ಸಿಕ್ಕಿದ್ದು ಸರಿಸುಮಾರು 4.45 kg ಚಿನ್ನ ಕಣ್ಮರೆಯಾಗಿತ್ತು. ಈ ವಿಷಯ ಬಹಿರಂಗವಾಗ್ತಾ ಇದ್ದ ಹಾಗೆಯೇ ದೇವಸ್ವಂ ಬೋರ್ಡ್ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗ್ಬಿಡ್ತು ಮತ್ತು ಭಕ್ತರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಇನ್ನು ಈ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶಿಸಿ ತನಿಖೆಗೂ ಆದೇಶ ನೀಡಿತು. ಅಲ್ಲದೆ ವಿಜಿಲೆನ್ಸ್ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಇದೀಗ ತನಿಖೆ ವೇಳೆ ಚಿನ್ನದ ಪೀಠ ಪ್ರಾಯೋಜಕರ ಸಂಬಂಧಿಕರ ಮನೆಯಲ್ಲೇ ಪತ್ತೆಯಾಗಿಬಿಟ್ಟಿದೆ ಅಂತ ವರದಿಯಾಗಿದೆ. ಇದೇ ಸಮಯದಲ್ಲಿ ಕೇರಳ ಹೈಕೋರ್ಟ್ ಆದೇಶವೊಂದನ್ನು ಹೊರಡಿಸಿದೆ. ಚಿನ್ನದ ಲೇಪನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ವಶಪಡಿಸಿಕೊಳ್ಳಬೇಕು ಅಂತ ನ್ಯಾಯಾಲಯ ತಿಳಿಸಿದೆ. ಶಬರಿಮಲೆ ಚಿನ್ನ ಲೇಪನದ ವಿವಾದದ ಪರಿಶೀಲನೆಗಾಗಿ ವಿಶೇಷ SIT ರಚಿಸಬೇಕು ಅಂತ ಕೇರಳ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಈ ತನಿಖಾ ವರದಿಯನ್ನು 1 ತಿಂಗಳೊಳಗೆ ಸಲ್ಲಿಸಬೇಕು ಮತ್ತು ಅದನ್ನು ಸಾರ್ವಜನಿಕಗೊಳಿಸಬಾರದು ಅಂತ ಕೂಡ ಒತ್ತಿ ಹೇಳಿದೆ. ಈ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿಗಳಾದಂಥ ರಾಜಾ ವಿಜಯರಾಘವನ್ ಮತ್ತು KV ಜಯಕುಮಾರ್ ಅವರ ಪೀಠವು ಈ ನಿರ್ದೇಶನವನ್ನು ಕೊಟ್ಟಿದೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.